ಮೈಸೂರು ಇಷ್ಟ ಆಯ್ತಾ ಇದ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಅಂತಂದ್ರೆ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿರ್ತೀರ, ಹೈದರಾಬಾದ್ಗೆ ಹೋಗಿದ್ವಿ, ನಿಯರೆಸ್ಟ್ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಶ್ರೀಶೈಲಂಗೆ ಹೋಗಿ ಅಲ್ಲೇ ಹಾಲ್ಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿ ರೀಚ್ ಆದ್ವಿ. ನೈಟಲ್ಲಿ ದರ್ಶನ ಮಾಡ್ಕೊಂಡ್ವಿ. ಸೇಮ್ ಅದೇ ಥರ ಅಂದರೆ ಬಿರ್ಲಾ ಟೆಂಪಲ್ ಹೆಂಗಿತ್ತು ಅದೇ ರೀತಿ ಇಲ್ಲೂ ಅಷ್ಟೇ ಮೊಬೈಲ್ಸ್ಗಳು ಅಲೋ ಇರಲಿಲ್ಲ, ಹೊರಗಡೆನೇ ಇಟ್ಟು ಹೋಗ್ಬೇಕಿತ್ತು. ಅದರಿಂದ ಅಲ್ಲೂ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಆಗಿ ಇವತ್ತು ಅದರ ನೆಕ್ಸ್ಟ್ ಮಾರ್ನಿಂಗ್ ನಾವು ಇವಾಗ ಮಹಾನಂದಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಅರೌಂಡ್ ಶ್ರೀಶೈಲಮಿಂದ ಒಂದು 190 ಕಿಲೋಮೀಟರ್ಸ್ ಅಥವಾ 185 ಕಿಲೋಮೀಟರ್ಸ್ ಅನಿಸುತ್ತೆ, ಅಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ. ಈಗ ಆನ್ ದಿ ವೇ ಶ್ರೀಶೈಲಂ ಆದಮೇಲೆ ಮಹಾನಂದಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವಾಗ ಟೈಮ್ 11 o'clock ಆಗಿದೆ. ಅಲ್ಲಿಗೋಗಿ ರೀಚ್ ಆಗೋಷ್ಟರಲ್ಲಿ ನಾವು ಮಧ್ಯಾಹ್ನ ಅಷ್ಟಾಗುತ್ತೆ. ಆನ್ ದಿ ವೇನೆ ನಾವು ಟಿಫನ್ ಮುಗಿಸಾಯಿತು. ಈಗ ಮಧ್ಯಾಹ್ನ ಅಲ್ಲಿಗೆ ಹೋಗೋಷ್ಟರಲ್ಲಿ ಊಟ ದೇವಸ್ಥಾನದಲ್ಲಿ ಮಾಡೋದ ಏನು ಅಂತ ನೋಡ್ಕೊಂಡು ಹೋಗ್ಬೇಕು. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಮಹಾನಂದಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮುಂದೆ ಅಲ್ಲಿ ಕಾರ್ ಕಾಣಿಸ್ತಿದೆಯಲ್ಲ, ಅದು ಇನ್ನೊಂದು ಫ್ಯಾಮಿಲಿ, ಅಂದರೆ ದೊರೆಯವ್ರ ಫ್ರೆಂಡ್ ಫ್ಯಾಮಿಲಿ, ಅವ್ರ ಮುಂದೆ ಹೋಗ್ತಿದ್ದಾರೆ. ಈಗ ದೊರೆಯವ್ರ ಡ್ರೈವಿಂಗು. ಇನ್ನಿಲ್ಲಿ ಹೊಸ ಮ್ಯಾಪ್ ಡೈರೆಕ್ಷನ್ ಹೇಳ್ಕೊಡೋನು ಇವನು ಅನ್ವಿಕ್ ಅಲ್ವಪ್ಪ. ಟೂರಿಗೆ ಬಂದಾಗಿಂದನೂ ಅವನದೇ ಮ್ಯಾಪ್ ಡೈರೆಕ್ಷನ್ ಹೇಳ್ಕೊಡೋದು ಅವನು. ಮತ್ತು ನಮ್ಮ ಗ್ರೀಷ್ಮ ಬಿಸಿಲಲ್ಲಿ ಫುಲ್ ಟಯರ್ಡ್ ಆದಾಗ ಆಗ್ಬಿಟ್ಟವಳೆ ಅಲ್ವಾ ಗ್ರೀಷ್ಮ? ಮೈಸೂರು ಇಷ್ಟ ಆಯ್ತಾ ಇದ? ಎರಡು ಚೆನ್ನಾಯ್ತಾ? ಆನ್ ದಿ ವೇ. ಮಹಾನಂದಿಗೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಏರಿಯಾಯಿಂದ ಒಳಗಡೆ ಹೋಗಬೇಕು. ಆ ಟೈಮಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ಗಳೆಲ್ಲ ತಗೊಂಡೋಗ್ಬಾರ್ದು ಅಂತ ಚೆಕ್ಕಿಂಗ್ ಮಾಡ್ತಾರೆ. ಇಲ್ಲಿ ದಾರಿ ಉದ್ದಕ್ಕೂ ಬಿದಿರು ಗಿಡಗಳು ನೋಡ್ತಿದ್ರೆ ಜಮ್ಮು ಕಾಶ್ಮೀರಲ್ಲಿ ಆ್ಯಪಲ್ ತೋಟಗಳಿರ್ತಿತ್ತು ರೋಡ್ ಸುತ್ತ, ಅದೇ ಥರ ಫೀಲಿಂಗ್ ಅನಿಸ್ತೈತೆ. ಜೊತೆಗೆ ವೆದರ್ ಮಾತ್ರ ಸೂಪರ್ ಆಗಿತ್ತು. ಮಳೆ ಬಂದಾಗ ಬಂದ್ರಂತೂ ಇನ್ನೂ ಸೂಪರ್. ಲಾಸ್ಟ್ ಟೈಮು ಮಡಿಕೇರಿಗೆ ಹೋಗಿದಾಗ ಇದೇ ಥರ ಇತ್ತು ಅಲ್ವಾ, ಸೈಡ್ಸ್ ಎಲ್ಲ ಶೃಂಗೇರಿ ಮಡಿಕೇರಿ ಅಲ್ಲೆಲ್ಲ. ಈ ಸಲ ಮಹಾನಂದಿಲಿ ಇದೇ ಥರ ವೆದರು. ಎಲ್ಲ ಕಡೆ ಸುತ್ತಮುತ್ತ ಬ್ಯಾಂಬೋ ಟ್ರೀಗಳು ಅಂದರೆ ಬಿದ್ರು. ಆದರೆ ಒಂದು ಅನಿಮಲ್ಸು ನೋಡಲಿಲ್ಲ ನಾವು. ಯಾಕೆ ನಮ್ಮ ಕಾರಲ್ಲ ಇದೀವಲ್ಲ ಎಲ್ಲ ಅನಿಮಲ್ಸ್ ಕಡೆ. ಮಹಾನಂದಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ತುಂಬ ವರ್ಷಗಳಾದಮೇಲೆ ಮತ್ತೆ ಮಹಾನಂದಿ ದೇವಸ್ಥಾನಕ್ಕೆ ಬಂದಿರೋದು. ಅಂದರೆ ಮದುವೆಗೆ ಮುಂಚೆ ಬಂದಿದ್ದೆ, ಇದು ಮದುವೆ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಚೇಂಜಸ್ ಆಗಿದೆ ದೇವಸ್ಥಾನದಲ್ಲಿ. ಅವಾಗ್ಲಿಗೂ ಇವಾಗ್ಲಿಗೂ ನೋಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಒಳಗಡೆ ನಂದಿ ಇರುತ್ತಲ್ಲ, ಅಲ್ಲಿ ನೀರ್ದು ಕೆರೆ ಎಲ್ಲ ಇರುತ್ತಲ್ಲ, ಅದನ್ನ ತುಂಬ ದೊಡ್ಡದಿತ್ತು ಅವಾಗ. ಈಗೆಲ್ಲ ಚಿಕ್ಕದು ಮಾಡಿದ್ದಾರೆ. ಮತ್ತು ಈ ಸರ್ಕಲ್ ಎಲ್ಲ ಹೊಸದಾಗಿ ಮಾಡಿರೋದು, ನಂದಿ ಎಲ್ಲ ಹೊಸದಿರೋದು, ತುಂಬಾ ಡೆವಲಪ್ ಮಾಡಿದ್ದಾರೆ ದೇವಸ್ಥಾನನ. ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಒಂದೇನು ಬೇಜಾರಂದರೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರಲಿಲ್ಲ. ಎಷ್ಟೊಂದು ದೂರದಿಂದ ಬಂದಿರ್ತಾರೆ ಭಕ್ತರುಗಳು, ಅವ್ರಿಗೆಲ್ಲರಿಗೂ ಮಧ್ಯಾಹ್ನದ ಒಂದೊತ್ತೊಂದು ಊಟದ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್ನು. ಆದರೆ ಅದು ಇರಲಿಲ್ಲ. ಅದಕ್ಕೋಸ್ಕರ ಆನ್ ದಿ ವೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ಬರ್ತಾ ನಾವು ಊಟ ಮುಗಿಸ್ಕೊಂಡು ಇವಾಗ ನಾವು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಎಲ್ಲ ಕಾಮನಾಗಿ ಹೇಳ್ತಾರಲ್ವಾ, ದೇವರ ಅನುಗ್ರಹ ಇದ್ದರೆ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ. ಅದೇ ರೀತಿ ರಾಯರ ಅನುಗ್ರಹದಿಂದ ಅವ್ರ ಸನ್ನಿಧಾನಕ್ಕೆ ಬಂದಿದ್ದೀವಿ ಇವತ್ತು. ನಾವು ಮಂತ್ರಾಲಯಕ್ಕೆ ಬಂದಿದ್ದು ಶುಕ್ರವಾರ.
ಅಷ್ಟೇನು ರಶ್ ಇರಲಿಲ್ಲ. ಗುರುವಾರ ಆದರೆ ರಶ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಾವು ಇವತ್ತು ಶುಕ್ರವಾರ ಬಂದಿದ್ದೀವಿ, ನೀವು ಇಲ್ಲಿ ನೋಡ್ಬೋದು ಫುಲ್ಲು ಖಾಲಿ ಇದೆ. ಆಮೇಲೆ ರಶ್ ಆಗ್ಬೋದೇನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ದರ್ಶನಕ್ಕೆ ಬರೋಣ ಅಂತೇಳಿ ರೂಮ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವಲ್ಲಿ ದೇವಸ್ಥಾನದ ಪಕ್ಕದಲ್ಲಿರೋ ರೂಮ್ಸ್ಗಳನ್ನ ಬುಕ್ ಮಾಡ್ಕೊಂಡಿದ್ವಿ. ನೀವು ಇಲ್ಲಿ ನೋಡ್ಬೋದು ರೂಮ್ ಯಾವ ರೀತಿ ಇದೆ ಅಂತ. ಹೊರಗಡೆ ಒಂದು ದಿವಾನ್ ಕಾಟು ಮತ್ತು ಒಳಗಡೆ 3 ಜನ ಆರಾಮ್ಸಾಗಿ ಮಲಗ್ಬೋದು, ಆ ಥರ ರೂಮು. ಮತ್ತು ರೂಮ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ನಾವು ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಒಳಗಡೆ ಮೆರವಣಿಗೆಗಳು ನಡೀತಾ ಇತ್ತು, ವಿಗ್ರಹಗಳದ್ದು. ಅದನ್ನು ನಾವು ಹೊರಗಡೆ ಸ್ಕ್ರೀನ್ ಹಾಕಿರ್ತಾರೆ, ಅಲ್ಲೇ ನೋಡ್ಬೋದು. ಅಂದರೆ ಏನೇನು ನಡೀತಾ ಇದೆ ಒಳಗಡೆ ಅನ್ನೋದನ್ನು. ಜೊತೆಗೆ ಹೊರಗಡೆ ವ್ಯೂ ಈ ರೀತಿ ಇರುತ್ತೆ ನೈಟಲ್ಲಿ. ನೀವು ನೋಡ್ಬೋದು, ಆಗಲೇ ನೋಡಿದಾಗ ಒಂದು ಸ್ವಲ್ಪನೂ ಜನನೇ ಇಲ್ಲ ಅಂತ ಹೇಳಿದ್ದೆ. ಈಗ ನೀವೇ ನೋಡಿ ಒಳಗಡೆ ಎಷ್ಟು ಜನ ಇದ್ದಾರೆ, ಹೊರಗಡೆ ಎಷ್ಟು ಜನ ಇದ್ದಾರೆ. ಹೋಗ್ತಾ ಇನ್ನೂ ಜಾಸ್ತಿ ಆಗ್ಬೋದೇನೋ ಅನಿಸುತ್ತೆ ರಶ್ಶು, ಗೊತ್ತಿಲ್ಲ. ಇವಾಗ ನಾವು ದರ್ಶನಕ್ಕೆ ಅಂತ ಹೊರಡಬೇಕು. ಎಲ್ಲರೂ ಬಂದಿದ್ದೀವಿ. ಇನ್ನು ದೊರೆಯವರು ವಾಟರ್ ಬಾಟ್ಲು ತಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ಇನ್ನು ಒಳಗಡೆ ಹೋದರೆ ಅದು ಮುಗಿಸ್ಕೊಂಡು ಒಟ್ಟಿಗೆ ಡೈರೆಕ್ಟ್ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಂದರೆ ದೇವ್ರ ಸನ್ನಿಧಾನದಲ್ಲಿ ಮುಂದೆನೇ ನಿಂತು ಮಂಗಳಾರತಿ ಎಲ್ಲ ನೋಡಿದ್ವಿ. ತೃಪ್ತಿ ಅನಿಸ್ತು. ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಸನ್ನಿಧಾನಕ್ಕೆ ಬಂದಾಗ ಇಷ್ಟು ಒಳ್ಳೆ ದರ್ಶನ ಸಿಗ್ತಲ್ಲ ಅಂತ. ಅದಾಗ್ತಿದ್ದಾಗೆ ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ಊಟದ ಸಿಸ್ಟಮ್ ನಂಗೇನು ಅಷ್ಟು ಇಷ್ಟ ಅನಿಸ್ಲಿಲ್ಲ. ನೀಟಾಗಿ ಬಡಿಸಿ ಮಾಡೋ ಅಂಥ ವ್ಯವಸ್ಥೆ ಇರಬೇಕಾಗಿತ್ತು. ಊಟ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಕೂತಿದ್ವಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಂತ್ರಾಲಯದಲ್ಲಿ ಮೇನ್ ದೇವ್ರದ್ದು ಇದ್ರನ್ನ ಆಂಧ್ರದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ 4 ಭಾಷೆನಲ್ಲೂ ಬರ್ದಿದ್ದಾರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ. ಆದ್ರೆ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾವು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲೇ ಮಂಚಾಲಮ್ಮನ ದೇವಸ್ಥಾನನೂ ನೋಡೋದಾಯ್ತು. ಅಂದ್ರೆ ಒಳಗಡೆ ಎಂಟ್ರಿ ಇರಲಿಲ್ಲ, ಅಲ್ಲೆಲ್ಲೂ ಫೋನಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಅದರಿಂದ ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದಷ್ಟು ಫೋಟೋಸು ವೀಡಿಯೋಸ್ ನಾವುಗಳು ತಗೊಂಡು ಅದಾದಮೇಲೆ ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ಪಂಚಮುಖಿ ಆಂಜನೇಯನ ದೇವಸ್ಥಾನ. ಬಂಡೆ ಥರ ಇರುತ್ತೆ ಈ ಪಂಚಮುಖಿ ಆಂಜನೇಯ. ಮತ್ತು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಿದ್ಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿ ಹೋಗಬೇಕು, ಹಂಗಾದರೆ ಪೂರ್ಣ ಫಲ ಅಂತ ಒಂದು ನಂಬಿಕೆ. ಹಾಗೆಯೇ ಮಂಚಾಲಮ್ಮನ ದೇವಸ್ಥಾನವೂ ಅಷ್ಟೇ, ಅದನ್ನ ನೋಡಿ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಬೇಕು. ಹಾಗೆಯೇ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನನ ಮಿಸ್ ಮಾಡದೆ ದರ್ಶನ ಮಾಡಬೇಕು ಅನ್ನೋದು ಒಂದು ವಾಡಿಕೆ. ಅದೇ ರೀತಿ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಆಂಜನೇಯ ಅಂದ ತಕ್ಷಣ ಅದ್ರ ದೇವಸ್ಥಾನ ಕಾಮನ್ ಆಗಿ ಆರೆಂಜ್ ಕಲರ್ ಇದ್ದೇ ಇರುತ್ತೆ, ಮತ್ತು ಕುಂಕುಮನೂ ಅಷ್ಟೇ ಆರೆಂಜ್ ಇರುತ್ತೆ. ಇಲ್ಲಿ ಕೆಲವೊಂದು ಬಂಡೆ ಕಲ್ ಮೇಲೆಲ್ಲ ಆಂಜನೇಯಂದು ಚಿತ್ರಗಳು ಬಿಡಿಸಿದ್ದಾರೆ. ಮತ್ತು ಅಲ್ಲಲ್ಲಿ ಕೆಲವೊಂದು ಗುಡಿಗಳಿದೆ, ಅದ್ರ ಕೆಳಗಡೆ ಜೈ ಶ್ರೀರಾಮ್ ಅಂತ ಬರ್ತಿದ್ದಾರೆ, ಮತ್ತು ದೀಪಗಳನ್ನ ಇಟ್ಟಿದ್ದಾರೆ. ಎಲ್ಲ ಕಡೆನೂ ಅಷ್ಟೇ ಇದೇ ಥರ ಸುತ್ತ ನೀವು ನೋಡ್ಬೋದು. ಇಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ, ಮತ್ತು ಎಲ್ಲ ಕಡೆ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಈಗ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ. ಮತ್ತು ಮೇನ್ ದೇವ್ರು ಇದೆಯಲ್ಲ, ಅದು ನೋಡ್ತಾ ಇರಬೇಕಾದ್ರೆ ನನಗೆ ದೇವ್ರು ಎಲ್ಲಿದೆ ಅಂತಲೇ ಒಂದು ನಿಮಿಷ ಕನ್ಫ್ಯೂಷನ್ ಅನಿಸ್ತು. ಅಂದರೆ ದೊಡ್ಡ ಬಂಡೆ ಥರ, ಬಂಡೆ ಮೇಲ್ಗಡೆ ಆಂಜನೇಯ ಸ್ವಾಮಿ ಉದ್ಭವ ಆಗಿರೋದು, ಆ ಥರ ಇರೋದು ದೇವರು. ಅಲ್ಲೇ ತಿಂಡಿ ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ದಾರಿಯುದ್ದಕ್ಕೂ ಮಧ್ಯಾಹ್ನ ಊಟದ ಟೈಮ್ ಆಗಿದ್ರು ಒಂದು ಅಂಗಡಿ ಆಗಲಿ ಒಂದು ಹೋಟೆಲ್ ಆಗಲಿ ಏನೂ ಸಿಗಲಿಲ್ಲ. ಕೊನೆಯದಾಗಿ ಸದ್ಯಕ್ಕೆ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಸಿಕ್ತು. ಅಲ್ಲಿ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಇದಿಷ್ಟು ನಮ್ಮ ಲಾಂಗ್ ಟ್ರಿಪ್ನ ಕಂಟಿನ್ಯೂ ವ್ಲಾಗ್ ಆಗಿತ್ತು. ಇದನ್ನು ಮುಗಿಸ್ಕೊಂಡು ಇವಾಗ ವಾಪಸ್ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಅದೇನಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಳುಗಳ ಜೊತೆ ಪೇರೆಂಟ್ಸ್ಗಳು ಫುಲ್ಲು ಸ್ಟ್ರಿಕ್ಟ್ ಆಗಿರ್ಬೇಕಾ ಅಥವಾ ಅವ್ರಿಗೆ ಫ್ರೀಡಮ್ ಕೊಡಬೇಕಾ, ಆ ಥರ ವಿಷಯದಲ್ಲಿ ಕೆಲವು ಪೇರೆಂಟ್ಸ್ಗಳಿಗೆ ಇನ್ನೂ ಕ್ಲಾರಿಟಿನೇ ಇಲ್ಲ. ಅಂದರೆ ಯಾವ ಥರ ಇರಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಎಲ್ಲ ಇರ್ತಾರೆ. ಅದಕ್ಕೆ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ಮಕ್ಳುಗಳಿಗೆ ಒಂದು ಸರ್ಟೇನ್ ಏಜ್ ತನಕ ನಾವು ಸ್ಟ್ರಿಕ್ಟಾಗೇ ಬೆಳೆಸ್ಬೇಕು. ಅದಾದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಫ್ರೀಡಮ್ ಕೊಡಬೇಕು. ಅಂದರೆ ಒಂದು ಹೈಸ್ಕೂಲು ಅಥವಾ PUC ತನಕನೂ ನಾವು ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು. ಅವ್ರಿಗೆ ಯಾವುದೇ ಒಂದು ಡಿಸಿಷನ್ ತೊಗೋಬೇಕಾದ್ರಾಗಲಿ ಅಥವಾ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅವರ ಒಪಿನಿಯನ್ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಒಂದು ಗೈಡೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ಅದಾದಮೇಲೆ ಅವ್ರ ಜೊತೆ ಫ್ರೆಂಡ್ಸ್ ಥರ ಇರಬೇಕು. ಅಂದರೆ ಅವ್ರ ಫೀಲಿಂಗ್ಸ್ನ ನಾವು ಶೇರ್ ಮಾಡಿಕೊಂಡು ಫ್ರೆಂಡ್ಸ್ ರೀತಿ ಯಾವ ರೀತಿ ಕ್ಯಾಶುವಲ್ ಆಗಿರ್ತೀವಿ ಆ ಥರ ಮೂವ್ ಮಾಡಿದ್ರೆ ಅವ್ರಿಗೇನು ಸಮಸ್ಯೆ ಆಗ್ತಿದೆ ಅದನ್ನ ಅವರು ನಮ್ಮ ಜೊತೆ ಫ್ರೀಯಾಗಿ ಹೇಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗಂತ ಫುಲ್ಲು ಫ್ರೀಡಮ್ ಕೊಡೋದು ತಪ್ಪು, ಫುಲ್ಲು ಸ್ಟ್ರಿಕ್ಟಾಗಿರೋದು ತಪ್ಪು ಅಂತ ಚಿಕ್ಕ ಮಕ್ಳುಗಳಿಗೆ ಹೇಳ್ತಾರಲ್ವ, ಅಯ್ಯೋ ಇನ್ನೂ ಏನು ಗೊತ್ತಾಗಲ್ಲ ಬಿಡಿ, ಇವಾಗ ಫ್ರೀಡಮ್ ಆಗಿರಲಿ
ಇದ್ದಾಗ ಅವ್ರಿಗೆ ಫುಲ್ಲು ಡಿಸಿಷನ್ ತಗೊಳ್ಳೋಂಥ ಮೈಂಡ್ ಸೆಟ್ ಅವರಲ್ಲಿ ಮೆಚ್ಯೂರ್ ಆಗಿರಲ್ಲ ಅಂತ ಅನಿಸುತ್ತೆ. ಒಂದು 10 ಜನದಲ್ಲಿ ಒಪಿನಿಯನ್ ಕೇಳಿದಾಗ ಒಂದು 7 ಜನ ಯಾವ ಥರ ಒಪಿನಿಯನ್ ಕೊಡ್ತಾರೆ ಆ ಕಡೆಗೆ ಅವರು ಡೈವರ್ಟ್ ಆಗೋದು ಜಾಸ್ತಿ ಅಂತ ನಾನು ಅನ್ಕೋತೀನಿ. ಈ ಹೈಸ್ಕೂಲು ಅಥವಾ ಫಸ್ಟ್ PUC ಸೆಕೆಂಡ್ PUC ಅಥವಾ ಆ ಥರ ಏಜಲ್ಲಿ ಹೇಳಿದ್ದು, ಆ ಥರ ಇದ್ದಾಗ ಅವರು ಮೈಂಡ್ ಡೈವರ್ಟ್ನೆಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಜೊತೆಗೆ ನಮ್ಮ ಗೈಡೆನ್ಸ್ ಇರಬೇಕು ಇಂಪಾರ್ಟೆಂಟ್ ಅಂತ ನನ್ನ ಒಂದು ಒಪಿನಿಯನು. ಅದಾದಮೇಲೆ ಅವ್ರಿಗೆ ಅನಿಸುತ್ತೆ ಯಾವ್ದು ಸರಿ ಯಾವ್ದು ತಪ್ಪು, ಯಾವ ಥರ ಇರಬೇಕು, ಏನು ಮಾಡಬೇಕು, ನಮ್ಮ ಲೈಫ್ನ ಯಾವ ಥರ ಮುಂದಕ್ಕೆ ಕ್ರಿಯೇಟ್ ಮಾಡಬೇಕು ಅಥವಾ ಹೆಂಗಿರಬೇಕು ಅನ್ನೋದೆಲ್ಲ ಅವರೇ ಡಿಸೈಡ್ ಮಾಡೋದು ಅಷ್ಟು ಕೆಪಾಸಿಟಿನ ಅವರು ಮುಂದಕ್ಕೆ ಬೆಳೆಸ್ಕೊಂಡಿರ್ತಾರೆ. ಅಲ್ಲಿ ತನಕ ನಮ್ಮ ಒಂದು ಸಪೋರ್ಟ್ ಜೊತೆಗೆ ನಮ್ಮ ಒಂದು ಡಿಸಿಷನ್ ಮೇಕಿಂಗು ಅವ್ರ ಲೈಫ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮಕ್ಳುಗಳಿಗೆ ಫ್ರೀಡಮ್ ಕೊಡೋದ್ರ ಜೊತೆಗೆ ಪೇರೆಂಟ್ಸ್ನ ಗೈಡೆನ್ಸು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಇದಿಷ್ಟು ನನ್ನ ಒಪಿನಿಯನು. ನಿಮಗೆಲ್ಲ ಹೇಗೆ ಅನಿಸುತ್ತೆ, ಏನು ಅನಿಸುತ್ತೆ, ನಿಮ್ಮ ಮಕ್ಳುಗಳ ಜೊತೆ ನೀವು ಯಾವ ರೀತಿ ಇದ್ದೀರಾ, ಅಂದರೆ ಸ್ಟ್ರಿಕ್ಟ್ ಆಗಿದ್ದೀರಾ ಅಥವಾ ಫ್ರೀಡಮ್ ಕೊಟ್ಟಿದ್ದೀರಾ ಅನ್ನೋದನ್ನು ಹೇಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.